2 ಪೂರ್ವಕಾಲ ವೃತ್ತಾಂತ ಅಧ್ಯಾಯ 9. ಶೆಬದ ರಾಣಿಯು ಸೊಲೊಮೋನನ ಕೀರ್ತಿಯನ್ನು ಕೇಳಿ ಅವನನ್ನು ಒಗಟುಗಳಿಂದ ಪರೀಕ್ಷಿಸುವುದಕ್ಕೆ ಯೆರೂಸಲೇಮಿಗೆ ಬಂದಳು. ಆಕೆಯು ಸುಗಂಧ ದ್ರವ್ಯ, ಅಪರಿಮಿತವಾದ ಬಂಗಾರ, ರತ್ನ ಇವುಗಳನ್ನು ಒಂಟೆಗಳ ಮೇಲೆ ಹೇರಿಸಿಕೊಂಡು ಮಹಾಪರಿವಾರದೊಡನೆ ಸೊಲೊಮೋನನ ಬಳಿಗೆ ಬಂದು ತನ್ನ ಮನಸ್ಸಿನಲ್ಲಿ ಗೊತ್ತು ಮಾಡಿಕೊಂಡಿದ್ದ ಎಲ್ಲ ವಿಷಯಗಳನ್ನು ಕುರಿತು ಅವನೊಡನೆ ಸಂಭಾಷಿಸಿದಳು. ಸೊಲೊಮೋನನು ಆಕೆಯ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟನು. ಅವುಗಳಲ್ಲಿ ಅವನಿಗೆ ತಿಳಿಯದಂಥದ್ದು ಒಂದೂ ಇರಲಿಲ್ಲವಾದ್ದರಿಂದ ಎಲ್ಲವುಗಳಿಗೂ ಉತ್ತರ ಕೊಟ್ಟನು. ಶೆಬದ ರಾಣಿಯು ಸೊಲೊಮೋನನ ಜ್ಞಾನ, ಅವನು ಕಟ್ಟಿಸಿದ ಅರಮನೆ, ಅವನ ಭೋಜನ ಪೀಠದ ಆಹಾರ, ಆ ಪೀಠದ ಸುತ್ತಲಿರುವ ಉದ್ಯೋಗಸ್ಥರ ಆಸನಗಳು, ಅವನ ಪರಿಚಾರಕರ ಸೇವಾಕ್ರಮ ಮತ್ತು ಅವರ ಉಡುಪುಗಳು, ಅವನ ಪಾನಸೇವಕರು ಅವರ ಉಡುಪುಗಳು ಇವುಗಳನ್ನೂ ಅವನು ಯೆಹೋವನ ಆಲಯದಲ್ಲಿ ಸಮರ್ಪಿಸುತ್ತಿದ್ದ ಸರ್ವಾಂಗ ಹೋಮಗಳನ್ನೂ ನೋಡಿದಾಗ ವಿಸ್ಮಿತಳಾಗಿ ಅವನಿಗೆ, ನಾನು ನನ್ನ ದೇಶದಲ್ಲಿ ನಿನ್ನ ಜ್ಞಾನವನ್ನೂ ಕೃತ್ಯಗಳನ್ನೂ ಕುರಿತು ಕೇಳಿದ್ದು ಸತ್ಯವಾಗಿದೆ. ನಾನಾಗಿ ಇಲ್ಲಿಗೆ ಬಂದು ಕಣ್ಣಾರೆ ನೋಡುವುದಕ್ಕಿಂತ ಮೊದಲು ಜನರು ಹೇಳಿದ ಸುದ್ದಿಯನ್ನು ನಂಬಲಿಲ್ಲ. ಈಗ ನೋಡಿದರೆ ನಿನ್ನ ಜ್ಞಾನಾತಿಶಯವು ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿದೆ. ಜನರು ನನಗೆ ಇದರಲ್ಲಿ ಅರ್ಧವನ್ನಾದರೂ ಹೇಳಲಿಲ್ಲ. ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರು ಧನ್ಯರು. ನಿನ್ನನ್ನು ಮೆಚ್ಚಿ ತನ್ನ ಸನ್ನಿಧಿಯಲ್ಲಿ ಅರಸನಾಗುವುದಕ್ಕೆ ನಿನ್ನನ್ನು ತನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ನಿನ್ನ ದೇವರು ಇಸ್ರಾಯೇಲ್ಯರನ್ನು ಪ್ರೀತಿಸಿ ಅವರನ್ನು ನಿರಂತರವಾಗಿ ಸ್ಥಿರಗೊಳಿಸಬೇಕೆಂದಿರುವುದರಿಂದ ಅವರ ನೀತಿ ನ್ಯಾಯಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ನಿನ್ನನ್ನೇ ಅರಸನನ್ನಾಗಿ ನೇಮಿಸಿದ್ದಾನೆ ಎಂದು ಹೇಳಿದಳು. ಆಕೆಯು ಅರಸನಿಗೆ 120 ತಲಾಂತು ಬಂಗಾರವನ್ನು, ಅಪರಿಮಿತ ಸುಗಂಧ ದ್ರವ್ಯವನ್ನು, ರತ್ನಗಳನ್ನು ಕೊಟ್ಟಳು. ಶೆಬದ ರಾಣಿಯು ಅರಸನಾದ ಸೊಲೊಮೋನನಿಗೆ ಕೊಟ್ಟ ಸುಗಂಧ ದ್ರವ್ಯಕ್ಕೆ ಸಮಾನವಾದದ್ದು ಇಲ್ಲ. ಹೂರಾಮನ ಮತ್ತು ಸೊಲೊಮೋನನ ಆಳುಗಳು ಓಫೀರ್ ದೇಶದ ಬಂಗಾರವನ್ನಲ್ಲದೆ ಸುಗಂಧದ ಮರವನ್ನು, ರತ್ನಗಳನ್ನು ತಂದರು. ಅರಸನು ಸುಗಂಧದ ಮರದಿಂದ ದೇವಾಲಯ, ಅರಮನೆ ಇವುಗಳಿಗೆ ಸೋಪಾನಗಳನ್ನು, ಗಾಯಕರಿಗೋಸ್ಕರ ಕಿನ್ನರಿಗಳನ್ನು, ಸ್ವರಮಂಡಲಗಳನ್ನು ಮಾಡಿಸಿದನು. ಇಂಥ ಸುಗಂಧದ ಮರವು ಮುಂಚೆ ಯೆಹೂದ ದೇಶದಲ್ಲಿ ಕಾಣಲಿಲ್ಲ. ಅರಸನಾದ ಸೊಲೊಮೋನನು ಶೆಬದ ರಾಣಿಯಿಂದ ತನಗೆ ದೊರಕಿದ ಬಹುಮಾನಕ್ಕೆ ಪ್ರತಿಯಾಗಿ ಆಕೆಗೆ ತಾನು ಕೊಟ್ಟ ವಸ್ತುಗಳನ್ನಲ್ಲದೆ ಆಕೆಯು ಕೇಳಿದವುಗಳನ್ನೆಲ್ಲ ಕೊಟ್ಟುಬಿಟ್ಟನು. ಅನಂತರ ಆಕೆಯು ತನ್ನ ಪರಿವಾರದವರೊಡನೆ ಸ್ವದೇಶಕ್ಕೆ ಹೊರಟು ಹೋದಳು. ಸೊಲೊಮೋನನಿಗೆ ದೇಶಾಂತರ ವ್ಯಾಪಾರಿಗಳು, ವರ್ತಕರು, ಅರಬಸ್ಥಾನದ ಅರಸರು, ದೇಶಾಧಿಪತಿಗಳು ತರುತ್ತಿದ್ದ ಬೆಳ್ಳಿ ಬಂಗಾರವಲ್ಲದೆ ಪ್ರತಿ ವರ್ಷ 666 ತಲಾಂತು ಬಂಗಾರವು ದೊರಕುತ್ತಿತ್ತು. ಅರಸನಾದ ಸೊಲೊಮೋನನು ಬಂಗಾರದ ತಗಡಿನಿಂದ 200 ಗುರಾಣಿಗಳನ್ನು ಮಾಡಿಸಿದನು. ಪ್ರತಿಯೊಂದು ಗುರಾಣಿಗೆ 600 ತೊಲೆ ಬಂಗಾರ ಹಿಡಿಯಿತು. ಇದಲ್ಲದೆ ಅವನು ಬಂಗಾರದ ತಗಡಿನಿಂದ 300 ಖೇಡ್ಯಗಳನ್ನು ಮಾಡಿಸಿದನು. ಪ್ರತಿಯೊಂದು ಖೇಡ್ಯಕ್ಕೆ 300 ತೊಲೆ ಬಂಗಾರ ಹಿಡಿಯಿತು. ಅವನು ಇವುಗಳನ್ನು ಲೆಬನೋನಿನ ತೋಪು ಎನಿಸಿಕೊಳ್ಳುವ ಮಂದಿರದಲ್ಲಿರಿಸಿದನು. ಇದಲ್ಲದೆ ಅರಸನು ದೊಡ್ಡದಾದ ಒಂದು ದಂತ ಸಿಂಹಾಸನವನ್ನು ಮಾಡಿಸಿ ಅದನ್ನು ಚೊಕ್ಕ ಬಂಗಾರದ ತಗಡಿನಿಂದ ಹೊದಿಸಿದನು. ಅದಕ್ಕೆ ಹೊಂದಿಕೆಯಾಗಿ 6 ಮೆಟ್ಲುಗಳು, ಬಂಗಾರದ ಪಾದಪೀಠವೂ ಇದ್ದವು. ಆಸನಕ್ಕೆ 2 ಕೈಗಳೂ ಅವುಗಳ ಹತ್ತಿರ 2 ಸಿಂಹಗಳೂ ಇದ್ದವು. 6 ಮೆಟ್ಲುಗಳ 2 ಕಡೆಗಳಲ್ಲಿಯೂ ಒಟ್ಟು 12 ಸಿಂಹಗಳು ನಿಂತಿದ್ದವು. ಇಂಥ ಸಿಂಹಾಸನವು ಬೇರೆ ಯಾವ ರಾಜ್ಯದಲ್ಲಿಯೂ ಇರಲಿಲ್ಲ. ಅರಸನಾದ ಸೊಲೊಮೋನನ ಎಲ್ಲ ಪಾನಪಾತ್ರೆಗಳು ಬಂಗಾರದವುಗಳು. ಲೆಬನೋನಿನ ತೋಪು ಎನಿಸಿಕೊಳ್ಳುವ ಮಂದಿರದ ಎಲ್ಲ ಸಾಮಾನುಗಳು ಚೊಕ್ಕ ಬಂಗಾರದವುಗಳು. ಸೊಲೊಮೋನನ ಕಾಲದಲ್ಲಿ ಬೆಳ್ಳಿಗೆ ಬೆಲೆಯೇ ಇರಲಿಲ್ಲ. ಅರಸನ ಹಡಗುಗಳು ಹೂರಾಮನ ನಾವಿಕರ ಜೊತೆಯಲ್ಲಿ ತಾರ್ಷೀಷಿಗೆ ಹೋಗಿ 3 ವರ್ಷಕ್ಕೊಮ್ಮೆ ಬಂಗಾರ, ಬೆಳ್ಳಿ, ದಂತ, ಕಪಿ, ನವಿಲು ಇವುಗಳನ್ನು ತರುತ್ತಿದ್ದವು. ಈ ಪ್ರಕಾರ ಅರಸನಾದ ಸೊಲೊಮೋನನು ಐಶ್ವರ್ಯದಲ್ಲಿಯೂ ಜ್ಞಾನದಲ್ಲಿಯೂ ಭೂಲೋಕದ ಎಲ್ಲ ಅರಸರಿಗಿಂತ ಮಿಗಿಲಾಗಿದ್ದನು. ಭೂರಾಜರೆಲ್ಲರೂ ದೇವರು ಅವನಿಗೆ ಅನುಗ್ರಹಿಸಿದ ಜ್ಞಾನವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಅವನ ದರ್ಶನಕ್ಕೆ ಬಂದರು. ಅವರೆಲ್ಲರೂ ಅವನಿಗೆ ವರ್ಷ ಬೆಳ್ಳಿ ಬಂಗಾರದ ಸಾಮಾನು, ಉಡುಪು, ಯುದ್ಧಾಯುಧ, ಸುಗಂಧ ದ್ರವ್ಯ, ಕುದುರೆ,
ಹೇಸರಕತ್ತೆ ಇವುಗಳನ್ನು ಕಾಣಿಕೆಯಾಗಿ ಕೊಡುತ್ತಿದ್ದರು. ಸೊಲೊಮೋನನ ಅಶ್ವಸಹಿತವಾದ ರಥಗಳು 4,000, ರಾಹುತರು 12,000. ಇವುಗಳನ್ನು ಯೆರೂಸಲೇಮಿನಲ್ಲಿ ತನ್ನ ಬಳಿಯಲ್ಲಿಯೂ ರಥಗಳಿಗೋಸ್ಕರ ನೇಮಿಸಿದ ಪಟ್ಟಣಗಳಲ್ಲಿಯೂ ಇರಿಸಿದನು. ಅವನು ಯೂಫ್ರೆಟಿಸ್ ನದಿ ಮೊದಲುಗೊಂಡು ಫಿಲಿಸ್ಟಿಯರ ಮತ್ತು ಐಗುಪ್ತರ ದೇಶಗಳವರೆಗೂ ಇರುವ ಎಲ್ಲ ರಾಜರನ್ನು ಆಳುತ್ತಿದ್ದನು. ಅರಸನ ಮುಖಾಂತರವಾಗಿ ಯೆರೂಸಲೇಮಿನಲ್ಲಿ ಬೆಳ್ಳಿಯು ಕಲ್ಲಿನ ಹಾಗೂ ದೇವದಾರು ಮರಗಳು ಇಳಕಲಿನ ಪ್ರದೇಶದಲ್ಲಿ ಬೆಳೆಯುವ ಅತ್ತಿ ಮರಗಳ ಹಾಗೂ ಹೇರಳವಾದವು. ಸೊಲೊಮೋನನಿಗೋಸ್ಕರ ಐಗುಪ್ತ ಮುಂತಾದ ಎಲ್ಲ ದೇಶಗಳಿಂದ ಕುದುರೆಗಳನ್ನು ತರುತ್ತಿದ್ದರು. ಸೊಲೊಮೋನನ ಉಳಿದ ಪೂರ್ವೋತ್ತರ ಚರಿತ್ರೆಯು ಪ್ರವಾದಿಯಾದ ನಾತಾನನ ಚರಿತ್ರೆ, ಶಿಲೋವಿನವನಾದ ಅಹೀಯನ ಪ್ರವಾದನೆ, ದಿವ್ಯದರ್ಶಿಯಾದ ಇದ್ದೋವನು ನೆಬಾಟನ ಮಗನಾದ ಯಾರೊಬ್ಬಾಮನನ್ನು ಕುರಿತು ನುಡಿದ ದರ್ಶನೋಕ್ತಿ ಎಂಬ ಗ್ರಂಥಗಳಲ್ಲಿ ಬರೆದಿರುತ್ತದೆ. ಸೊಲೊಮೋನನು ಯೆರೂಸಲೇಮಿನಲ್ಲಿದ್ದುಕೊಂಡು ಎಲ್ಲ ಇಸ್ರಾಯೇಲ್ಯರನ್ನು 40 ವರ್ಷ ಆಳಿದ ನಂತರ ಪಿತೃಗಳ ಬಳಿಗೆ ಸೇರಿದನು. ಅವನ ಶವವನ್ನು ಅವನ ತಂದೆಯಾದ ದಾವಿದನ ಪಟ್ಟಣದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ರೆಹಬ್ಬಾಮನು ಅರಸನಾದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು, ಮನುಷ್ಯರ ವಾಕ್ಯ ಅಲ್ಲ, ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಒಂದೊಂದು ಅಧ್ಯಯನ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಆದ ಕಾರಣ ಅದರಲ್ಲಿರುವಂಥ ವಿಷಯಗಳು ನಿತ್ಯವಾದದ್ದು, ಆತ್ಮಿಕವಾದದ್ದು ಮತ್ತು ಪ್ರಾಯೋಗಿಕವಾದದ್ದು, ಮಾರ್ಗದರ್ಶನ ನೀಡುವಂಥದ್ದು. ಯಾಕಂದರೆ ದೇವರ ವಾಕ್ಯ ಬೆಳಕು. ನಮಗೆ ಬೆಳಕಿಲ್ಲದೆ ಇದ್ದಾಗ ಆಗುವಂಥ ಅನುಭವ ನಮಗೆ ಗೊತ್ತಿದೆ. ಎಡವುತ್ತೇವೆ, ಕಾಣುವುದಿಲ್ಲ, ಸ್ಪಷ್ಟತೆ ಇಲ್ಲ, ಕಾರ್ಗತ್ತಲು. ಆದರೆ ದೇವರ ವಾಕ್ಯವನ್ನು ಕ್ರಮೇಣ ನಾವು ಅಧ್ಯಯನ ಮಾಡುವುದರಿಂದ ನಮಗೆ ಹೆಚ್ಚೆಚ್ಚಾಗಿ ಬೆಳಕು ಸಿಗುತ್ತೆ. ಇಂದು ನಾವು ನೋಡಿಕೊಳ್ತಕ್ಕಂಥ ಅಧ್ಯಯನ ಮಾಡ್ತಕ್ಕಂಥ ಅಧ್ಯಯನ 2ನೇ ಪೂರ್ವಕಾಲ ವೃತ್ತಾಂತ, ಸೆಕೆಂಡ್ ಬುಕ್ ಆಫ್ ಕ್ರಾನಿಕಲ್ಸ್, ಚಾಪ್ಟರ್ 9, 9ನೇ ಅಧ್ಯಾಯ. 8ನೇ ಅಧ್ಯಾಯದಲ್ಲಿ ನೋಡೋದಾದರೆ ಸೊಲೊಮೋನನು ಈಗಾಗಲೇ ದೇವಾಲಯವನ್ನು ಕಟ್ಟಿದ್ದಾನೆ. ಅರಸನಾದ ಸೊಲೊಮೋನನು ಸುಮಾರು 20 ವರ್ಷಗಳು ತಕ್ಕೊಂಡು ದೇವರ ಆಲಯವನ್ನು, ತನ್ನ ಅರಮನೆಯನ್ನು ಕಟ್ಟಿ ಈಗಾಗಲೇ ದೇವರು ಕೂಡ ಅದರ ವಿಷಯದಲ್ಲಿ ಭಾಳ ಸಂತೋಷವುಳ್ಳವನಾಗಿ ದೇವರು ತನ್ನ ಪ್ರಸನ್ನತೆಯನ್ನು ಸೊಲೊಮೋನನ ಒಂದು ದೊಡ್ಡ ಸುಮಾರು 29 ವಚನಗಳಿರುವಂಥ ಒಂದು ದೊಡ್ಡ ಪ್ರಾರ್ಥನೆಯನ್ನು ಮಾಡಿ ಮುಗಿಸಿದ ಮೇಲೆ ಪರಲೋಕದಿಂದ, ಆಕಾಶದಿಂದ ಬೆಂಕಿ ಬಿದ್ದು ಸೊಲೊಮೋನನು ಕ್ರಮಪಡಿಸಿದಂಥ ಸರ್ವಾಂಗ ಹೋಮವನ್ನು ದೇವರು ಸ್ವೀಕಾರ ಮಾಡಿದನೆಂದು ದೃಢಪಡಿಸಿ, ಅದೇ ರಾತ್ರಿಯಲ್ಲಿ ಸೊಲೊಮೋನನಿಗೆ ಮತ್ತೆ ಕಾಣಿಸಿಕೊಂಡು, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಪ್ರಾರ್ಥಿಸುವುದಾದರೆ ನಾನು ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ಉಂಟು ಮಾಡುವೆನೆಂಬುದಾಗಿ ದೇವರು ವಾಗ್ದಾನ ಕೊಟ್ಟದರಿಂದ ಸೊಲೊಮೋನನ ಕಾರ್ಯಗಳು ಈಗ ಸುಗಮವಾಗಿವೆ. ಕಟ್ಟಿದಂಥ ಆಲಯದಲ್ಲಿ ಏನೇನು ನಡೆಯಬೇಕು, ಸಬ್ಬತ್ ಆಚರಿಸುವಂಥ ಕ್ರಮ ಅಲ್ಲಿರ್ತದೆ, ಅಮಾವಾಸ್ಯೆ, ಆ ಹುಳಿ ಇಲ್ಲದ ರೊಟ್ಟಿ, ಅವುಗಳ ಒಂದು ಜಾತ್ರೆ, ಪಂಚಾಶತಮ ದಿನದ ಜಾತ್ರೆ, ಪರ್ಣಶಾಲೆಯ ಜಾತ್ರೆ, ಸರ್ವಾಂಗ ಹೋಮಗಳು ಸಮರ್ಪಣೆ, ಯಾಜಕ ವರ್ಗದವರ ಕೆಲಸ ಕಾರ್ಯಗಳು, ಇವೆಲ್ಲವೂ ಕೂಡ ಅಲ್ಲಿ ಆಲಯದಲ್ಲಿ ನಡೆಯುವಂಥದ್ದಾಗಿದೆ. ಮತ್ತು ಹೆಚ್ಚಾಗಿ ಈ ಆಲಯದ ಉದ್ದೇಶ ಇನ್ನೊಂದು ರೀತಿಯಿಂದ ನಾವು ನೋಡಬೇಕಾದ್ರೆ, ಹೌದು, ಆಲಯದ ಉದ್ದೇಶ ದಾವಿದನ ಪ್ರಕಾರವಾಗಿ ಮಂಜೂಷಕ್ಕಾಗಿ ಆಲಯ ಕಟ್ಟಬೇಕು. ದಾವಿದನ ಉದ್ದೇಶ ದೇವರ ಪಾದಪೀಠಕ್ಕಾಗಿ ಆಲಯವನ್ನು ಕಟ್ಟಬೇಕು. ದಾವಿದನ ಉದ್ದೇಶ ಪ್ರಕಾರ ನನ್ನ ಅನುರಾಗದ ನಿಮಿತ್ತವಾಗಿ ನಾನು ಆಲಯ ಕಟ್ಟ ಬಯಸ್ತಿದ್ದೇನೆ ಮಗನ ಮುಖಾಂತರ ಎಂಬುದಾಗಿ. ಮತ್ತು
ಅದೇ ಸಂದರ್ಭದಲ್ಲಿ ಆಲಯದ ಉದ್ದೇಶ ಸೊಲೊಮೋನನ ಪ್ರಕಾರವಾಗಿ ಅದು ಹೌದು, ದಾವೀದನು ಹೇಳಿದ ಹಾಗೆ ಮನುಷ್ಯರಿಗಾಗಿ ಅಲ್ಲ ಆಲಯ, ಇದು ದೇವರಿಗಾಗಿ. ದೇವರಿಗಾಗಿ ಅಂತ ಹೇಳಿದರೆ ದೇವರ ನಾಮಕ್ಕೋಸ್ಕರವಾಗಿ, ನಾಮದ ಮಹತ್ವಕ್ಕಾಗಿ. ದೇವರ ನಾಮ ಗೊತ್ತಾಗಬೇಕು, ದೇವರ ನಾಮ ಎಲ್ಲರಿಗೂ ಗೊತ್ತಾಗಬೇಕು, ದೇವರ ನಾಮವನ್ನು ತಿಳಿಯಬೇಕು, ದೇವರ ನಾಮದಲ್ಲಿರುವಂಥ ಶಕ್ತಿಯನ್ನು ತಿಳ್ಕೊಳ್ಬೇಕು. ದೇವರ ನಾಮ ಏನಂದರೆ ಯೆಹೋವನು ಇರುವಾತನೇ ಆಗಿದ್ದಾನೆ, ಸದಾಕಾಲವೂ ಇರುವಾತನೇ ನಮ್ಮ ದೇವರು, ನಮ್ಮ ಸೃಷ್ಟಿಕರ್ತನು, ನಮ್ಮ ಪರಿಪಾಲಕನು, ನಮ್ಮ ಒದಗಿಸುವವನು, ನಮ್ಮ ಸ್ವಸ್ಥತೆಯನ್ನು ನಮಗೆ ನೀಡುವಾತನು, ನಮ್ಮನ್ನು ರಕ್ಷಿಸುವವನಾಗಿದ್ದಾನೆ ಎಂಬಂಥದ್ದನ್ನು, ಪ್ರಾರ್ಥನೆಗೆ ಉತ್ತರ ದಯಪಾಲಿಸುವವನಾಗಿದ್ದಾನೆ ಎಂಬುದನ್ನು ಸೂಚಿಸುವಂಥ, ತಿಳಿಸುವಂಥ, ಫೋಕಸ್ ಮಾಡುವಂಥ ಉದ್ದೇಶ ಆಲಯವಾಗಿತ್ತು. ಆಲಯದಲ್ಲಿ ನಡೆಯುವಂಥ ಈ ಎಲ್ಲ ಹಬ್ಬಗಳು ಮತ್ತು ದೇವರ ಮನುಷ್ಯನಾದ ದಾವೀದನು ಹೇಳಿದ ಪ್ರಕಾರವಾಗಿ ಅಲ್ಲಿ ಕಟ್ಟಲಾಗಿತ್ತು. ಅದನ್ನು ಪರಿಪಾಲನೆ, ಅದನ್ನು ಪಾಲಿಸಿದರು. ಆ ರೀತಿಯಾಗಿ ಮುಕ್ತಾಯವಾಗ್ತದೆ 8ನೇ ಅಧ್ಯಾಯ. 9ನೇ ಅಧ್ಯಾಯ ನಾವು ನೋಡೋದಾದರೆ ಸೊಲೊಮೋನನ ಈ ಅರಮನೆಯನ್ನು ಮತ್ತು ದೇವರು ಅವನಿಗೆ ಕೊಟ್ಟಂಥ ಅದಕ್ಕಿಂತ ಮುಂಚೆ ಜ್ಞಾನವನ್ನು ತಿಳ್ಕೊಳ್ಳುವಾಗ, ಹೌದು ಸ್ವದೇಶದಲ್ಲಿ ಜನರಿಗೆ ಗೊತ್ತಾಗಿತ್ತು, ಪರದೇಶದಲ್ಲಿ ಬೇರೆ ದೇಶಗಳಲ್ಲಿ ಅರಸನಾದಂಥ ಹೀರಾಮನು, ಅವನ ಹೆಸರು ಹೂರಾಮನು ಎಂಬುದಾಗಿ ಕೂಡ ಕರೆಯಲಾಗ್ತದೆ, ಅಂದರೆ ಶ್ವೇತ ಅಂತ ಅರ್ಥ. ಆ ವ್ಯಕ್ತಿ ಅವನಿಗೆ ಗೊತ್ತಾಗಿತ್ತು, ಅವನು ದಾವೀದನ ಮುಖಾಂತರವಾಗಿ ಪ್ರಭಾವಿತನಾಗಿದ್ದನು. ಹೌದು, ಸೊಲೊಮೋನನ ದೇವರೇ ನಿಜವಾದ ದೇವರು, ಇರುವಾತನೇ ಆಗಿದ್ದೇನೆಂಬುದಾಗಿ ಹೇಳಿದಂಥ ಯೆಹೋವನು ಎಂಬುದಾಗಿ ಆ ಬೇರೆ ದೇಶದ ರಾಜನು ಸ್ತುತಿಸ್ತಾನೆ. ಅಷ್ಟೇ ಅಲ್ಲ, ಆ ಕಾನಾನ್ ದೇಶದಲ್ಲಿ ಅಥವಾ ಅವರಿರುವಂಥ ಆ ದೇಶದಲ್ಲಿ ಅಥವಾ ಇಸ್ರಾಯೇಲ್ನಲ್ಲಿ ಬೇರೆ ಯಹೂದಿಗಳು ಅಲ್ಲದಂಥವರಿದ್ದರು. ಹಿತ್ತಿಯರು, ಅಮೋರಿಯರು, ಪೆರಿಜಿಯರು ಮತ್ತು ಹಿವ್ಯರು, ಯಬೂಸಿಯರು ಮುಂತಾದವರು ಇದರಲ್ಲಿ ಅವರೆಲ್ಲರೂ ಕೂಡ ಈ ದೇವರನ್ನು ತಿಳ್ಕೊಳ್ಳುವಂತೆ ಅವಕಾಶ ಲಭ್ಯವಾಯಿತು. ಎಥಿಯೋಪಿಯಾದಲ್ಲಿ ಇರುವಂಥ ಶೆಬದ ರಾಣಿ, ಆಕೆ ಕೂಡ ಸೊಲೊಮೋನನ ಜ್ಞಾನದ ಬಗ್ಗೆ ಕೀರ್ತಿಯನ್ನು ಕೇಳಿಬಿಟ್ಟು ಅವನನ್ನು ಭೇಟಿಯಾಗಬೇಕು, ಸಂಧಿಸಬೇಕು ವೈಯಕ್ತಿಕವಾಗಿ ಅಂತ ಬಹುಶಃ ದೂರ ಪ್ರಯಾಣ ಮಾಡಿ ಆಕೆ ಯೆರೂಸಲೇಮಿಗೆ ಬರ್ತಾಳ್ರಿ. ಅದನ್ನೇ 9ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಈ ಶೆಬದ ರಾಣಿ, ಶೆಬಾ ಅಂತ ಹೇಳಿದರೆ ಬಂಗಾರ, ಇನ್ನೊಂದು ಅರ್ಥ ಶೆಬಾ ಅಂತ ಹೇಳಿದರೆ ಸುಗಂಧ ಅಂತ ಹೇಳಿಬಿಟ್ಟು ಅಂಥ ಹೆಸರಿರುವಂಥ ಒಬ್ಬ ವ್ಯಕ್ತಿ. ಹೌದು, ಆಕೆ ಈ ಎರಡನ್ನು ಕೂಡ ತಗೊಂಡು ಬರ್ತಾಳೆ. ತನ್ನ ಹೆಸರು ಸುಗಂಧ, ಸುಗಂಧ ತೈಲ ತಗೊಂಡ್ಬರ್ತಾಳೆ. ತನ್ನ ಹೆಸರಿನ ಇನ್ನೊಂದು ಅರ್ಥ ಬಂಗಾರ, ಬಂಗಾರವನ್ನು ತಕ್ಕೊಂಡು ಅದು ಎಷ್ಟು ಬಂಗಾರ ತಂದಿರ್ಬೋದು. 1ನೇ ವಚನ 2ನೇ ಪೂರ್ವಕಾಲ ವೃತ್ತಾಂತ 2 Chronicles chapter 9 verse 1, ಅಪರಿಮಿತವಾದ ಬಂಗಾರ, ಲಿಮಿಟೇ ಇಲ್ಲ, ಮಿತಿನೇ ಇಲ್ಲ, ಅಷ್ಟೊಂದು ಬಂಗಾರವನ್ನು ತಕ್ಕೊಂಡು ಅದರ ಜೊತೆಯಲ್ಲಿ ರತ್ನ ಇವುಗಳನ್ನು ಒಂಟೆಗಳ ಮೇಲೆ ಹೇರಿಸಿಕೊಂಡು ಬರ್ತಾಳೆ. ಬಂಗಾರ ನಾವು ತಗೊಂಡು ಹೋದರೆ ಕೈಯಲ್ಲಿ ಒಂದು ಚಿಕ್ಕ ಪ್ಯಾಕೆಟ್ನಲ್ಲಿ ನಾವು ತಗೊಂಡು ಹೋಗ್ತೀವಿ. ಆದರೆ ಬಂಗಾರವನ್ನು ಒಂಟೆಗಳ ಮೇಲೆ, ಒಂಟೆ ಅಲ್ಲ ಬಹುವಚನ, ಒಂಟೆಗಳ ಮೇಲೆ, ಸುಮಾರು ಒಂಟೆಗಳ ಮೇಲೆ ಅಷ್ಟೊಂದು ಬಂಗಾರ ರತ್ನಗಳನ್ನು ತಕ್ಕೊಂಡು ಬರ್ತಾಳೆ. ಯಾಕೆ? ಒಂದೇ ಉದ್ದೇಶ, ಜ್ಞಾನ, ವಿಸ್ಡಮ್. ಒಬ್ಬ ವ್ಯಕ್ತಿಯಲ್ಲಿ ಜ್ಞಾನ ಇರೋದಾದರೆ ನೋಡ್ರಿ, ಜನರು ಅದರಲ್ಲಿ ವಿಷಯ ಗೊತ್ತಾದಂಥವರು, ಇಂಟ್ರೆಸ್ಟ್ ಇರುವಂಥವರು, ಅದರ ಬೆಲೆ ಕಟ್ಟ ಬಯಸುವಂಥವರು ಏನು ಮಾಡ್ತಾರೆ? ದೂರ ದೇಶದಿಂದಾದರೂ ಪ್ರಯಾಣ ಮಾಡಿ ಬರ್ತಾರೆ. ಇಲ್ಲಿ ಬಂದಿದ್ದಾಳೆ, ಅದು ಸಾಮಾನ್ಯ ವ್ಯಕ್ತಿ ಬರಲಿಲ್ಲ, ಒಂದು ದೇಶಕ್ಕೆ ಅಧಿಪತಿಯಾಗಿರುವಂಥ ವ್ಯಕ್ತಿನೇ. ಶೆಬದ ರಾಣಿ
ಬರ್ತಾ ಇದ್ದಾಳೆ. ಈ ಶಬದ ರಾಣಿ ಅಂತ ಹೇಳಿದ ತಕ್ಷಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆಕೆಯ ಬಗ್ಗೆ ಒಂದು ಕಾಮೆಂಟ್ರಿ, ಒಂದು ಹೇಳಿಕೆಯನ್ನು ಹೇಳಿದ್ದನ್ನು ನಾವು ಓದುವಂಥದ್ದು ಈ ಸಂದರ್ಭದಲ್ಲಿ ಒಳ್ಳೆಯದು. ಯಾಕಂತ ಹೇಳಿದರೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಈ ಶಬದ ರಾಣಿಯ ಬಗ್ಗೆ ನಮ್ಮ ಕರ್ತನಾದ ಯೇಸು ಹೇಳಿದಂಥ ಒಂದು ವಿಚಿತ್ರವಾದಂಥ ಒಂದು ಮಾತನ್ನು ಗಮನಿಸಬಹುದು. 12:42 ದಕ್ಷಿಣ ದೇಶದ ರಾಣಿಯು, ಶಬದ ರಾಣಿಯ ಬಗ್ಗೆ ಯೇಸು ಸ್ವಾಮಿಯವರು ಕೊಟ್ಟಂಥ ಒಂದು ಹೇಳಿಕೆ. ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯ ದಿನದಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು. ಆಕೆಯು ಸೊಲೊಮೋನನ ಜ್ಞಾನವನ್ನು ತಿಳುಕೊಳ್ಳುವುದಕ್ಕೆ ಭೂಮಿಯ ಕಟ್ಟ ಕಡೆಯಿಂದ ಬಂದಳು. ವಾವ್! ದೇವರು ಒಬ್ಬ ವ್ಯಕ್ತಿಗೆ ಜ್ಞಾನ ಕೊಟ್ಟುಬಿಟ್ಟು ಆ ಜ್ಞಾನ ತಿಳ್ಕೊಳ್ಬೇಕು ಎಂಬುದಾಗಿ ಜನರಲ್ಲಿ ಒಂದು ಇಂಟ್ರೆಸ್ಟ್ ಅಥವಾ ಪ್ರೇರಣೆ ಅಥವಾ ಅನುಕೂಲ ಮಾಡಿ, ಅನಂತರ ಆ ರೀತಿಯಾಗಿ ಅವರು ಜ್ಞಾನದ ಕಡೆಗೆ ಬಂದು ಜ್ಞಾನವೆಂಬಾತನನ್ನೇ ಕಂಡುಕೊಳ್ತಾರೆ. ಇಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಮಾತು ಏನಂತ ಹೇಳಿದರೆ, ಈ ಶಬದ ರಾಣಿ ಚಾರಿತ್ರಿಕವಾದಂಥ ಒಬ್ಬ ವ್ಯಕ್ತಿ, ಇತಿಹಾಸದ ವ್ಯಕ್ತಿ. ಶಿ ವಾಸ್ ಅನ್ ಹಿಸ್ಟಾರಿಕಲ್ ಪರ್ಸನ್. ಆಕೆಯು ಗತಕಾಲದಲ್ಲಿ ಮಾತ್ರವಲ್ಲ, ವರ್ತಮಾನ ಕಾಲದಲ್ಲಿ ನಾವು ಆಕೆಯ ಬಗ್ಗೆ ನಾವು ಅಧ್ಯಯನ ಮಾಡ್ತಿದ್ವಿ. ಅಷ್ಟೇ ಅಲ್ಲ, ಮುಂದೆ ವರ್ತಮಾನ ಕಾಲದ ನಂತರ ಇರುವಂಥ ಭವಿಷ್ಯದಲ್ಲಿ, ಬರೀ ಭವಿಷ್ಯ ಅಂದರೆ ಲೋಕ ಭವಿಷ್ಯ ಅಷ್ಟೇ ಅಲ್ಲ, ಭವಿಷ್ಯ ನಂತರ ಇರುವಂಥ ನಿತ್ಯತ್ವದಲ್ಲಿ ಕೂಡ ಈ ಶಬದ ರಾಣಿ ಬರ್ತಾಳೆ ಎಂಬ ಮಾತನ್ನು ದೇವರ ವಾಕ್ಯವು ಹೇಳ್ತದೆ. ಗತಕಾಲ, ಈಗ ವರ್ತಮಾನ ಕಾಲ ಆಕೆಯ ಬಗ್ಗೆ, ಭವಿಷ್ಯತ್ ಕಾಲದಲ್ಲಿ, ಅದರಲ್ಲಿಯೂ ಭವಿಷ್ಯತ್ ಕಾಲ ಅಂತ ಹೇಳಿದ ಮೇಲೆ ಭವಿಷ್ಯತ್ ಕಾಲ ಮುಗಿದ ನಂತರ ಇರುವಂಥ ನಿತ್ಯತ್ವದಲ್ಲಿ, ನ್ಯಾಯ ತೀರ್ಪಿನ ದಿನದಲ್ಲಿ ಈಕೆಯ ಒಂದು ಪಾರ್ಟು, ಆಕೆ ಮಾತನಾಡುವಂಥ ಒಂದು ಅವಕಾಶ ದೇವರು ಆಕೆಗೆ ಆ ನ್ಯಾಯ ತೀರ್ಪಿನ ದಿನದಲ್ಲಿ ಕೊಡ್ತಾನೆಂಬುದಾಗಿ ನಮ್ಮ ಸ್ವಾಮಿ ಹೇಳಿರೋದು, ನಮ್ಮ ಕರ್ತನಾದ ಯೇಸು ಹೇಳಿರುವಂಥದ್ದು ಮಹತ್ತಾದ ಒಂದು ವಿಷಯ. ಸರಿ, ಆಕೆ ಬಂದುಬಿಟ್ಟು ಸೊಲೊಮೋನನ ಬಳಿಗೆ ಬಂದು ತನ್ನ ಮನಸ್ಸಿನಲ್ಲಿ ಗೊತ್ತು ಮಾಡಿಕೊಂಡಿದ್ದ ಎಲ್ಲ ವಿಷಯಗಳನ್ನು ಕುರಿತು ಸೊಲೊಮೋನನೊಂದಿಗೆ ಸಂಭಾಷಿಸ್ತಾಳೆ. ಭೂಮಿಯಲ್ಲಿ ನಮ್ಮ ಮನಸ್ಸಿನಲ್ಲಿರುವಂಥ ಎಲ್ಲವನ್ನು ಕುರಿತು ಚರ್ಚೆ ಮಾಡುವಂಥ ವ್ಯಕ್ತಿ ಯಾರಾದರೂ ಇದ್ದಾರಾ? ಪ್ರಶ್ನೆ ನಮ್ಮನ್ನೇ ಹಾಕಿಕೊಳ್ಳೋಣ. ಅಂದು ಶಬದ ರಾಣಿ ತನ್ನ ಮನಸ್ಸಿನಲ್ಲಿ ಬಹಳಷ್ಟು ಪ್ರಶ್ನೆಗಳಿದ್ದಿರ್ಬೋದು. ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುವಂಥ ಒಬ್ಬ ವ್ಯಕ್ತಿ ಆಕೆಗೆ ಸಿಕ್ಕಿದ್ದಳು. ಇಂದು ಕೂಡ ನಮಗೆ ನಮ್ಮ ಮನಸ್ಸಿನಲ್ಲಿರುವಂಥ ಗೊತ್ತು ಮಾಡಿದಂಥ ಎಲ್ಲ ವಿಷಯಗಳು, ಅದು ಆತ್ಮಿಕ ವಿಷಯ ಆಗಿರ್ಬೋದು, ಅದು ದೇವರ ಬಗ್ಗೆ ಇರ್ಬೋದು, ಅಥವಾ ಭವಿಷ್ಯದ ಬಗ್ಗೆ ಇರ್ಬೋದು, ಜೀವನದ ಬಗ್ಗೆ ಇರ್ಬೋದು, ಸತ್ತು ಮರಣಾನಂತರ ಎಲ್ಲಿ ಹೋಗ್ತೀವಿ ಎಂಬುದಾಗಿರ್ಬೋದು, ಆತ್ಮ ಅಂದರೆ ಏನು ಎಂಬುದಾಗಿರ್ಬೋದು, ಇವೆಲ್ಲ ಪ್ರಶ್ನೆಗೂ ಉತ್ತರ ಕೊಡುವಂಥ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ನಮಗಿದ್ದರೆ ನಾವು ಬಹಳ ಬಹಳ ಧನ್ಯರು. ದಕ್ಷಿಣದ ರಾಣಿ ಅಥವಾ ಶಬದ ರಾಣಿ ಧನ್ಯಳು. ಯಾಕಂದರೆ ಆಕೆಗೆ ಸೊಲೊಮೋನನ ಜ್ಞಾನವನ್ನು ತಿಳ್ಕೊಳ್ಬೇಕು, ಆಕೆ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬೇಕೆಂಬಂಥ ಉದ್ದೇಶದಿಂದ ಆಕೆ ಬಂದಿದ್ದಳು. ಮತ್ತು ಸೊಲೊಮೋನನು ಆಕೆಯ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟನು. ಅವುಗಳಲ್ಲಿ ಅವನಿಗೆ ತಿಳಿಯದಂಥದ್ದು ಒಂದು ಇರಲಿಲ್ಲ. ಹಾಗಾದರೆ ಎಲ್ಲವುಗಳಿಗೂ ಅವನು ಉತ್ತರ ಕೊಟ್ಟನು. ಅಂಥ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿರುವಂಥದ್ದು ಬಹಳ ಬಹಳ ಅನುಕೂಲವಾದದ್ದು, ಆತ್ಮಿಕವಾದದ್ದು, ಆಧರಣೆಯುಳ್ಳದ್ದು. ನನ್ನ ಜೀವನದಲ್ಲಿ ಅಂಥ ಒಬ್ಬ ವ್ಯಕ್ತಿ ನನಗೆ
ಕೆಲವು ವರ್ಷಗಳ ಹಿಂದೆ ಸಿಕ್ಕಿದರು. ಅಪರೂಪವಾಗಿ ಅವರು ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಿದ್ರು ವಿನಃ, ಆದರೆ ಹೆಚ್ಚಿನ ಅಂಶ ನಾನು ಕೇಳಿದಂಥ ಎಲ್ಲ ಪ್ರಶ್ನೆಗೆ, ಒಂದು ಸರಿ ಊಟ ಮಾಡುವಾಗ 50 ಪ್ರಶ್ನೆ ಕೇಳಿದ 50 ಪ್ರಶ್ನೆಗೂ ಉತ್ತರ ಅಂದು ಅವರು ನನಗೆ ದಯಪಾಲಿಸಿದರು. ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ಜ್ಞಾನವಂತರು, ಆತ್ಮಿಕ ಜ್ಞಾನವಂತರು, ದೇವರ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡವರು, ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥವರು, ದೇವ ಮನುಷ್ಯರಾಗಿರುವಂಥವರು ನಮ್ಮ ಜೀವನದಲ್ಲಿ ಒಬ್ಬರಾದರೂ ಇದ್ದರೆ ಬಹಳ ಬಹಳ ಒಳ್ಳೆಯದು. ಅವರನ್ನು ಸಂಧಿಸಿ ಅವರಿಂದ ನಾವು ಕಲಿಯುವಂಥದ್ದು ಭಾಳ ಅನುಕೂಲವಾದದ್ದು. ಭಾಳ ಜನರಿಗೆ ಅಂಥ ಒಂದು ಅವಕಾಶ ಇಲ್ಲ. ಅದಕ್ಕೆ ಒಂದು ಕಾರಣ, ಭಾಳ ಕಾರಣಗಳಿರ್ಬೋದು. ಒಂದು ಕಾರಣ ಏನಂದರೆ, ಮನಸ್ಸಿದ್ದರೆ ಮಾರ್ಗ. ನಾವು ಕಲಿಯೋದಕ್ಕೆ ಮನಸ್ಸು ನಮಗಿದ್ದರೆ ದೇವರು ಹೇಗಾದರೂ ಮಾರ್ಗ ತೋರಿಸ್ತಾನೆ, ವ್ಯಕ್ತಿಯನ್ನು ತೋರಿಸ್ತಾನೆ. ಸರಿ, ಇಲ್ಲಿ ನೋಡುವಾಗ ಆಕೆ ಸೊಲೊಮೋನನ ಅವನ ಜ್ಞಾನದ ಬಗ್ಗೆ, ಅವನಿಗಿದ್ದಂಥ ವಸ್ತುಗಳ ಬಗ್ಗೆ, ಅವನು ಸಮರ್ಪಿಸುತ್ತಿದ್ದ ಸರ್ವಾಂಗ ಹೋಮಗಳನ್ನು ನೋಡಿದಾಗ ವಿಸ್ಮಿತಳಾಗಿ ಆಕೆ ಹೇಳ್ತಾಳೆ, ನಾನು ನಿನ್ನ ಜ್ಞಾನವನ್ನು ಕೃತ್ಯಗಳನ್ನು ಕುರಿತು ಕೇಳಿದ್ದು ಸತ್ಯ ಎಂಬುದಾಗಿ ಹೇಳಿಬಿಟ್ಟು, ಈಗ ನೋಡಿದರೆ ನಾನು ಇದರಲ್ಲಿ ಅರ್ಧವನ್ನಾದರೂ ಜನರು ನನಗೆ ಹೇಳಲಿಲ್ಲ, ಭಾಳ ಕಡಿಮೆನೇ ಹೇಳಿದ್ದಾರೆ ಎಂಬುದಾಗಿ ಆಕೆ ಹೇಳ್ತಿದ್ದಾಳೆ. ಹೇಳಿಬಿಟ್ಟು, ನಿನ್ನ ವಾಕ್ಯಗಳನ್ನು ಕೇಳುವ ಈ ಸೇವಕರು ಧನ್ಯರು. ಆಕೆಯೂ ಧನ್ಯಳೆ. ಈ ವಾಕ್ಯಗಳನ್ನು ಕೇಳ್ತಾ ಇದ್ದಂಥವರು ಧನ್ಯರು. ನಿನ್ನನ್ನು ಮೆಚ್ಚಿ ತನ್ನ ಸನ್ನಿಧಿಯಲ್ಲಿ ಅರಸನಾಗುವುದಕ್ಕೆ ನಿನ್ನನ್ನು ತನ್ನ ಸಿಂಹಾಸನ ಮೇಲೆ ಕುಳ್ಳಿರಿಸಿದ್ದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ದೇವರಿಗೆ ಸ್ತೋತ್ರ ಮಾಡುವಂಥ ಒಂದು ಅವಕಾಶದವರೆಗೆ, ಅನುಭವದವರೆಗೆ ಈ ಪ್ರಯಾಣ ಮಾಡಿ ಬಂದದರಲ್ಲಿ ಒದಗಿ ಬಂತು. ಯಾರಿಗೋ ಒಬ್ಬರಿಗೆ ದೇವರು ಜ್ಞಾನ ಕೊಟ್ಬಿಟ್ಟು, ಅಪರಿಮಿತವಾದ ಜ್ಞಾನ ಕೊಟ್ಬಿಟ್ಟು, ಆ ಅಪರಿಮಿತವಾದ ಜ್ಞಾನವನ್ನು ಕೇಳುವಂತೆ ಅಪರಿಮಿತವಾದಂಥ ಬಂಗಾರ ತಗೊಂಡು ಬಂದು ಕಡೆಗೆ ದೇವರ ಬಗ್ಗೆ, ಜ್ಞಾನ ಕೊಟ್ಟಾತನ ಬಗ್ಗೆ, ಹೌದು, ಆತನ ಪರಿಚಯಕ್ಕೆ ಮಾಡಿಕೊಂಡು ಹೋಗುವಂತೆ ಆಯಿತು. ಹೌದು, ಶೇಬದ್ರಾಣಿ ಅರಸನ ಸೊಲೊಮೋನಿಗೆ ಕೊಟ್ಟ ಸುಗಂಧ ದ್ರವ್ಯ ಅದು ಕೂಡ ಅದಕ್ಕೆ ಸಮಾನವಾದದ್ದಿಲ್ಲ. ಅಷ್ಟೊಂದು ಶೇಬಾ ಅಂತ ಹೇಳಿದರೆ ಪರಿಮಳ, ಸುಗಂಧ, ಬಂಗಾರ ಅಂತ ಹೇಳ್ಬಿಟ್ಟು ಆ ಹೆಸರಿಗೆ ತಕ್ಕಂತೆ ಎಲ್ಲವನ್ನು ಆಕೆ ಕೊಟ್ಟು ಹೋಗ್ತಾಳೆ. ಮತ್ತು ಆಕೆ ಕೇಳಿದೆಲ್ಲವನ್ನು ಕೂಡ ಆಕೆಗೆ ತಾನು ಕೊಟ್ಟ ವಸ್ತುಗಳನ್ನಲ್ಲದೆ ಆಕೆಯು ಕೇಳಿದವುಗಳನ್ನೆಲ್ಲ ಕೊಟ್ಟು ಕಳಿಸಿ ಕೊಡ್ತಾನೆ ಸೊಲೊಮೋನನು. ಸರಿ, ಸೊಲೊಮೋನನ ಒಂದು ವೈಭವ ನೋಡುವಾಗ ಅರಬಸ್ಥಾನದಿಂದ ಅರಸರು, ದೇಶಾಧಿಪತಿಗಳು, ಬೇರೆ ಬೇರೆಯವರು ಈ ಒಂದು ಅನುಭವದ ನಿಮಿತ್ತವಾಗಿ ಇನ್ನಷ್ಟು ಶ್ರೀಮಂತನಾದ ಸೊಲೊಮೋನನು, ಯಾಕಂದರೆ ಮೊದಲೇ ಆಗಿದ್ದಾನೆ. ಅದನ್ನೆಲ್ಲ ಈಗ ದೇವರು ಬಹಳಷ್ಟು ಕೊಡುಗೆಗಳನ್ನು, ಜ್ಞಾನ ಕೊಟ್ಟು, ಅವನು ಏನೂ ಕೇಳಲಿಲ್ಲ, ಬಂಗಾರ ಕೇಳಲಿಲ್ಲ, ಆಸ್ತಿ ಪಾಸ್ತಿ ಕೇಳಲಿಲ್ಲ, ದೀರ್ಘಾಯುಷ್ ಕೇಳಲಿಲ್ಲ, ವೈರಿಗಳ ಮೇಲೆ ಜಯ ಬೇಕು ಅಂತ ಕೇಳಿದ್ದಿಲ್ಲ. ಆದರೆ ಅವನು ಕೇಳಿದ್ದು ಜ್ಞಾನ. ಜ್ಞಾನದೊಂದಿಗೆ ಅವನಿಗೆ ಇವೆಲ್ಲವೂ ಸಿಕ್ಕಿತು. ದೇವರು ಅವನಿಗೆ ಅನುಗ್ರಹಿಸಿದ ಜ್ಞಾನ ವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ, ಅವನ ದರ್ಶನ ಪಡ್ಕೊಳ್ಳೋದಕ್ಕೋಸ್ಕರವಾಗಿ ಬೇರೆ ಬೇರೆ ಕಡೆಯಿಂದ ಭಾಳ ಜನರು ಬರ್ತಿದ್ರು. ಆ ಮೂಲಕವಾಗಿ ಬಂದು ಅವನ ವಾಕ್ಯವನ್ನು, ಜ್ಞಾನವನ್ನು ಕೇಳ್ತಿದ್ರು. ಅವನ ತರುವಾಯ ಅವನ ಮಗನಾದ ರೆಹಬ್ಬಾಮನು ಅರಸನಾಗ್ತಾನೆ. ಈ ರೀತಿಯಾಗಿ ಮುಕ್ತಾಯವಾಗ್ತದೆ ಸೊಲೊಮೋನನ ಒಂದು ಜೀವನ ಚರಿತ್ರೆ. 2ನೇ ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 9.
And when the queen of Sheba heard of the fame of Solomon, she came to prove Solomon with hard questions at Jerusalem, with a very great company, and camels that bear spices, and gold in abundance, and precious stones. And when she was come to Solomon, she communed with him of all that was in her heart. And Solomon told her all her questions, and there was nothing hid from Solomon which he told her not. And when the queen of Sheba had seen the wisdom of Solomon, and the house that he had built, and the meat of his table, and the sitting of his servants, and the attendance of his ministers, and their apparel, his cupbearers also, and their apparel, and his ascent by which he went up into the house of the Lord, there was no more spirit in her. And she said to the king, It was a true report which I heard in mine own land of thine acts, and of thy wisdom. Howbeit I believed not their words until I came, and mine eyes had seen it. And behold, the one half of the greatness of thy wisdom was not told me, for thou exceedest the fame that I heard. Happy are thy men, and happy are these thy servants, which stand continually before thee, and hear thy wisdom. Blessed be the Lord thy God, which delighted in thee, to set thee on his throne, to be king for the Lord thy God, because thy God loved Israel, to establish them forever. Therefore made he thee king over them, to do judgment and justice. And she gave the king 120 talents of gold, and of spices great abundance, and precious stones. Neither was there any such spice as the queen of Sheba gave King Solomon. And the servants also of Huram, and the servants of Solomon, which brought gold from Ophir, brought algum trees and precious stones. And the king made of the algum trees terraces to the house of the Lord, and to the king's palace, and harps and psalteries for singers. And there were none such seen before in the land of Judah. And King Solomon gave to the queen of Sheba all her desire, whatsoever she asked, beside that which she had brought unto the king. So she turned and went away to her own land, she and her servants. Now the weight of gold that came to Solomon in 1 year was 666 talents of gold, beside that which chapmen and merchants brought, and all the kings of Arabia and governors of the country brought gold and silver to Solomon. And King Solomon made 200 targets of beaten gold. 600 shekels of beaten gold went to one target, and 300 shields made he of beaten gold. 300 shekels of gold went to one shield. And the king put them in the house of the forest of Lebanon. Moreover, the king made a great throne of ivory, and overlaid it with pure gold. And there were 6 steps to the throne, with a footstool of gold, which were fastened to the throne, and stays on each side of the sitting place, and 2 lions standing by the stays. And 12 lions stood there on the one side, and on the other upon the 6 steps. There was not the like made in any kingdom. And all the drinking vessels of King Solomon were of gold, and all the vessels of the house of the forest of Lebanon were of pure gold, none were of silver. It was not anything accounted of in the days of Solomon. For the king's ships went to Tarshish with the servants of Huram. Every 3 years once came the ships of Tarshish, bringing gold and silver, ivory, and apes and peacocks. And King Solomon passed all the kings of the earth in riches and wisdom. And all the kings of the earth sought the presence of Solomon, to hear his wisdom that God had put in his heart. And they brought every man his present, vessels of silver, vessels of gold, and raiment, harness and spices, horses and mules, a rate year by year. And Solomon had 4,000 stalls for horses and chariots, and 12,000 horsemen, whom he bestowed in the chariot cities, and with the king at Jerusalem. And he reigned over all the kings, from the river even unto the land of the Philistines, and to the border of Egypt. And the king made silver in Jerusalem as stones, and cedar trees made he as the sycamore trees that are in the low plains in abundance. And they brought unto Solomon horses out of Egypt, and out of all lands. Now the rest of the acts of Solomon, first and last, are they not written in the book of Nathan the prophet, and in the prophecy of Ahijah the Shilonite, and in the visions of Iddo the seer against Jeroboam the son of Nebat? And Solomon reigned in Jerusalem over all Israel 40 years. And Solomon slept with his fathers, and he was buried in the city of David his father, and Rehoboam his son reigned in his stead.